ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನಾಗರತ್ನ. ವೆಲ್ಕಮ್ ಟು ಮೈ ಚಾನೆಲ್ ನಾಗರತ್ನಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಲೈಕ್ ಶೇರ್ ಕಮೆಂಟ್ನ ಮಾಡ್ತೀರಾ ಅಂತ ಗೊತ್ತು. ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ನ ಮಾಡಿ. ಹಾಗೆ ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು. ಅಂದರೆ ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ. ನಾನು ಔಟ್ಫಿಟ್ ಚೆಕ್ ನಾನಿದು ಮಾಡ್ತಾ ಇರೋದು. ಒಂದು ಬ್ರೌನ್ ಕಲರ್ ಟೀ ಶರ್ಟ್ ಹಾಕಿದ್ದೀನಿ, ಮತ್ತು ವೈಟ್ ಜೀನ್, ಮತ್ತು ಇದು ಜಾಕೆಟ್ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ದು. ಅಂದರೆ ಅದು ಚೆನ್ನಾಗಿ ಪೇರ್ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಸೊ ಸ್ಕೂಲಿಗೆ ಹೋದ ತಕ್ಷಣ ಅಲ್ಲಿ ಟಿಕೆಟ್ ಕೊಟ್ಟಿದ್ದರು ನಮ್ಮ, ಅಂದರೆ ಪೇರೆಂಟ್ಸಿಗೆ ಒಂದು ಟಿಕೆಟಿಗೆ ಇಬ್ಬರು ಅಂದ್ಬಿಟ್ಟು ಟಿಕೆಟ್ ಕೊಟ್ಟಿದ್ದರು. ಟಿಕೆಟ್ ಕೊಟ್ಬಿಟ್ಟು ಎಂಟ್ರಿ ಸೈನು ಮತ್ತು ಎಕ್ಸಿಟ್ ಆಗಬೇಕಾದ್ರೂ ಸೈನ್ ಇರುತ್ತೆ. ಸೊ ಹಾಗೆ ಅಲ್ಲಿ ಒಂದು ವಾಟರ್ ಬಾಟ್ಲು ಕೊಟ್ಟರು, ಕ್ಯಾರಿ ಮಾಡಿಕೊಂಡು ಗ್ರೌಂಡಿಗೆ ಹೋದೆ. ಡೆಕೋರೇಷನ್ಸ್ ಅಂತೂ ಬಲೂನ್ಸಲ್ಲಿ ಮತ್ತು ಚೆನ್ನಾಗಿ ಮಾಡಿದರು. ಈ ಥರ ನಮ್ಮ ಮಕ್ಕಳು ಸ್ಕೂಲ್ ಡೇಸಿಗೆಲ್ಲ ನಾವು ಹೋದಾಗ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಗುತ್ತೆ. ಸೊ ಸ್ಪೋರ್ಟ್ಸ್ ಮೀಟ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ವೆಲ್ಕಮ್ ಡ್ಯಾನ್ಸು ಮತ್ತು ಚಿಯರ್ ಗರ್ಲ್ ಡ್ಯಾನ್ಸು ಇದನ್ನೆಲ್ಲ ಮಾಡಿಸ್ತಾಯಿದ್ರು. ಈ ಲಾಸ್ಟಲ್ಲಿ ನನ್ನ ಮಗಳು ಕೂಡ ಇದ್ದಾಳೆ, ಖುಷಿ, ಅವಳು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಅವ್ರ ಸ್ಕೂಲಲ್ಲಿ ಹೇಮಿಷಾ ಅಂತ ಅವಳಿಗೆ ಹೆಸರು ಕೊಟ್ಟಿರೋದು. ನಾವು ಮನೆಯಲ್ಲೆಲ್ಲ ನಾವು ಖುಷಿ ಖುಷಿ ಅಂತ ಕರಿತೀವಿ. ಅವಳ ಒರಿಜಿನಲ್ಲು ಸರ್ಟಿಫಿಕೇಟ್ಸ್ ನೇಮ್ಸ್ ಎಲ್ಲ ಬಂದುಬಿಟ್ಟು ಹೇಮಿಷಾ ಅಂತ. ಸೊ ಇದು ಚಿಯರ್ ಗರ್ಲ್ ಡ್ಯಾನ್ಸು. ಸೊ ಅದು ಪಾಂಪಾಮ್ಸ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡ್ತಾಯಿದ್ಲು, ನನಗೂ ಖುಷಿ ಆಯಿತು. ಯೂಶ್ವಲಾಗಿ ಹೈಟ್ ಇರೋದ್ರಿಂದ ಸೊ ಲಾಸ್ಟಿಗೆ ಹಾಕ್ತಾರೆ, ಅದೊಂದು ಬೇಜಾರು. ಹೈಟ್ ಇದ್ದರೆ ಒಂದು ಪ್ರಾಬ್ಲಮ್ಮು, ಹೈಟ್ ಇಲ್ಲ ಅಂದರೆ ಒಂದು ಪ್ರಾಬ್ಲಮ್ಮು. ಸೊ ಹೇಗಿದ್ದರೂ ಕೆಲವೊಂದು ಅಡ್ವಾಂಟೇಜಸ್ಸು ಡಿಸಡ್ವಾಂಟೇಜಸ್ಸು ಇದ್ದಿತ್ತಾನೆ. ಸೊ ಹಾಗೆ ಒಂದು ಡ್ಯಾನ್ಸ್ ಆಯಿತು. ಅದಾದಮೇಲೆ ಮತ್ತೆ ಕೆಲವೊಂದು ಮಕ್ಕಳೆಲ್ಲ ಬೇರೆ ಡ್ಯಾನ್ಸ್ ಮಾಡಿಬಿಟ್ಟು ಹೋದರು. ನಾನು ಪೂರ್ತಿ ವೀಡಿಯೋ ಎಲ್ಲ ಮಾಡ್ಕೊಳ್ಲಿಲ್ಲ. ಸೊ ನನ್ನ ಮಗಳು ಯಾವುದ್ಯಾವುದ್ರಲ್ಲಿದ್ದರೋ ಅದನ್ನು ಮಾತ್ರ ಮಾಡಿಕೊಂಡೆ. ಇದು ಅಂಬ್ರೆಲಾ ಡ್ಯಾನ್ಸ್ ಅಂತೆ. ಸೊ ಅಂಬ್ರೆಲಾ ಇಟ್ಕೊಂಡು ಅಂಬ್ರೆಲಾ ಡ್ಯಾನ್ಸ್ನ ಮಾಡ್ತಾಯಿದ್ರು. ಸೊ ಹಾಗೆ ಇಲ್ಲಿ ಸ್ಪೋರ್ಟ್ಸ್ಗೆ ಇಂಡಿಕೇಟ್ ಆಗೋ ಎಲ್ಲ ಕಲರ್ಸ್ ಅಂದರೆ ಬ್ಲೂ, ಯೆಲ್ಲೋ, ವೈಟ್, ರೆಡ್, ಗ್ರೀನ್ ಹೌಸಸ್ ಕೂಡ ಇರುತ್ತೆ ಮಕ್ಕಳಿಗೆ. ಗ್ರೀನ್ ಹೌಸ್, ರೆಡ್ ಹೌಸ್, ಬ್ಲೂ ಹೌಸ್, ಯೆಲ್ಲೋ ಹೌಸ್ ಅಂತ. ಸೊ ಸ್ಪೋರ್ಟ್ಸ್ ಅಂದರೆ ಎಲ್ಲ ಆಲ್ಮೋಸ್ಟ್ ನಾವು ಓದೋವಾಗಿತ್ತು, ಮಕ್ಕಳು ಇವಾಗ ಓದೋ ಮಕ್ಕಳಿಗಿದೆ. ನೆಕ್ಸ್ಟ್ ಜನ್ರೇಷನ್ ಎಷ್ಟೇ ಜನ್ರೇಷನ್ ಹೋದರೂ ಸ್ಪೋರ್ಟ್ಸ್ ಅನ್ನೋದು ಎಲ್ಲ ಮಕ್ಕಳಿಗೂ ಇರುತ್ತೆ. ಯಾಕೆ ಅಂತಂದರೆ ಬರೀ ಮಕ್ಕಳು ಓದೋದು ಮಾತ್ರ ಅಲ್ಲದೆ ಎಲ್ಲದರಲ್ಲೂ ಇರಬೇಕು. ಇವಾಗ ಕೆಲವೊಂದು ಮಕ್ಕಳು ಡ್ಯಾನ್ಸಲ್ಲಿ ಇರ್ತಾರೆ, ಕೆಲವೊಂದು ಮಕ್ಕಳು ಓದೋದ್ರಲ್ಲಿ ಇರ್ತಾರೆ. ಸೊ ಈ ಥರ ಮಾಡೋದ್ರಿಂದ ಯಾವ್ಯಾವ ಮಕ್ಕಳಲ್ಲಿ ಏನೇನು ಟ್ಯಾಲೆಂಟ್ ಇದೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೆ ಹೇಳೋದು ಸ್ಕೂಲ್ ಒಂದೇ ಅನಿಸುತ್ತೆ ನಮಗೆಲ್ಲನೂ ಕಲಿಸ್ಕೊಡೋ ಜಾಗ ಅಂತ. ಈವನ್ ನಾವು ಕಾಲೇಜಿಗೆ ಹೋದರೆ ಅಲ್ಲಿನ ಅಟ್ಮಾಸ್ಫಿಯರೇ ಬೇರೆ ಥರ ಇರುತ್ತೆ. ಸ್ಪೋರ್ಟ್ಸ್ಗೆ ಇಂಟ್ರೆಸ್ಟ್ ಇದ್ದವ್ರು ಹೋಗ್ಬೋದು, ಇಲ್ಲದೇ ಇದ್ದರೆ ಇರ್ಬೋದು. ಬಟ್ ಸ್ಕೂಲಲ್ಲಿ ಪ್ರತಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ, ಎಲ್ಲನೂ ಕಲಿಬೋದು ಸ್ಕೂಲಲ್ಲಿ. ಹಾಗೆ ಆಗಲೇ ಹೇಳ್ದಂಗೆ ಈ ಸ್ಪೋರ್ಟ್ಸ್ ಇಂಡಿಕೇಟ್ ಆಗಿರೋ ಕಲರ್ಸನ್ನು ಏನು ಮಾಡ್ತಾಯಿದ್ದಾರೆ, ಬಲೂನ್ಸ್ನ ಮಾಡಿ ಹಾಗೆ ಬಲೂನ್ನ ರಿಲೀಸ್ ಮಾಡಿ ಸ್ಪೋರ್ಟ್ಸ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ಅದೇ ಥರ ಮಕ್ಕಳನ್ನ ಟ್ಯಾಲೆಂಟನ್ನು ಕಂಡುಹಿಡಿದು ಕೆಲವೊಂದು ಮಕ್ಕಳೆಲ್ಲ ಇದೇ ಸ್ಕೂಲಿಂದ ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗಿರೋರಿಗೆಲ್ಲ ಪ್ರೈಸಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ಕಬಡ್ಡಿ, ಚೆಸ್ಸು, ಹೀಗೆ ತುಂಬ ಪ್ರೈಸಸ್ನೆಲ್ಲನೂ ಕೊಟ್ಟರು. ಸ್ಪೋರ್ಟ್ಸಿಂದ ಏನಂದರೆ ಫಿಟ್ ಆ್ಯಂಡ್ ಫೈನ್ ಆಗಿರ್ಬೋದು, ಹೆಲ್ದಿಯಾಗಿರ್ಬೋದು, ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ, ನಮಗೆ ಆ್ಯಕ್ಟಿವ್ ಪರ್ಸನ್ ಆಗಿರ್ತೀವಿ ಸ್ಪೋರ್ಟ್ಸ್ ಇದ್ದರೆ. ಸೊ ಎಲ್ರಿಗೂ ಅಂದರೆ ನಾವು ಸ್ಕೂಲು ಕಾಲೇಜಸ್ ಎಲ್ಲ ಮುಗಿದ್ಮೇಲೆ ಇದನ್ನೆಲ್ಲ ಮರ್ತೇ ಬಿಡ್ತೀವಿ. ಸೊ ಇದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ಮತ್ತೆ ನಾವು ಅದೇ ಥರ ಇರಬೇಕು ಅಂತ ಅನಿಸುತ್ತೆ. ಸೊ ಇದು ಆ್ಯಕ್ಚುಲಿ ಫೋಟೋಸ್ ಎಲ್ಲ ತೊಗೊಂಡಿತ್ತು. ಅಪಾರ್ಟ್ ಫ್ರಮ್ ದಿಸ್ ಇದು ಬಂದ್ಬಿಟ್ಟು ನನ್ನ ಮಗಳು ಯಾವುದೋ ಗೇಮ್ಸ್ ಎಲ್ಲ ಆಡಿದ್ದಿತ್ತು. ಸೊ ಅವಳಿಗೆ 3rd ಪ್ರೈಸ್ ಬಂದಿತ್ತು. ಹೋಗಿ ಫೋಟೋಸ್ ತೊಗೊಬೇಕಾದ್ರೆ ಪೇರೆಂಟ್ಸ್ನೂ ಕರೀತಾರೆ, ಪೇರೆಂಟ್ಸ್ ಕೂಡ ಹೋಗಿ ಜೊತೇಲಿ ಫೋಟೋ ತೊಗೋಬೋದು. ಇದು ಬಂದುಬಿಟ್ಟು ಕಪಲ್ಸ್, ಯಾರು ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದಿರ್ತಾರಲ್ಲ ಪೇರೆಂಟ್ಸು, ಅವರು ಕಪಲ್ಸ್ ಬಂದುಬಿಟ್ಟು ಸ್ಪೋರ್ಟ್ಸ್ ಆಡೋದು. ಸೊ ಕೋನ್ಸ್, ಹಸ್ಬೆಂಡ್ ಒಂದು ಕೋನು, ವೈಫ್ ಒಂದು ಕೋನ್ ತೊಗೊಂಡು ಬಾಲ್ನ ಮಧ್ಯದಲ್ಲಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿ ಫಿನಿಷಿಂಗ್ ಲೈನ್ನ ಟಚ್ ಮಾಡಿದ್ರೆ ಅವ್ರು ವಿನ್ನರ್ ಆಗ್ತಾರೆ. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಕಡೆ ಈ ಕಡೆ ಕೋನ್ ಇಟ್ಕೊಂಡು ಬಾಲನ್ನು ಇಟ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು
ಹೋಗಬೇಕು. ಹಾಗೆ ತುಂಬಾ ಜನ ಫ್ರೆಂಡ್ಸ್ ಆದರು ನನಗೂ ಅಲ್ಲಿ. ಹಾಗೆ ಇಲ್ಲಿ ಶಾರ್ಟ್ ಪುಟ್ ಬಂದುಬಿಟ್ಟು ಎಲ್ಲರೂ ಆಡಿದ್ರು. ಅಮಂಗ್ 40-50 ವುಮೆನ್ಸಲ್ಲಿ ಶಾರ್ಟ್ ಪುಟ್ಟಲ್ಲಿ ಫಸ್ಟ್ ಬಂದಿದ್ದೀನಿ. ಅದು ಫಸ್ಟ್ ಪ್ರೈಸ್ ಬಂತು. ಸಖತ್ ಖುಷಿ ಆಯಿತು. ಸೊ ಶಾರ್ಟ್ ಪುಟ್ ಅದೆಲ್ಲ ಪ್ರೈಸ್ ಎಲ್ಲ ತೊಗೊಂಡೆ. ಫೋಟೋ ಆ್ಯಡ್ ಮಾಡ್ತೀನಿ ನೆಕ್ಸ್ಟು. ಆಮೇಲೆ ಅಲ್ಲೇ ವಾಸವಿ ಕಾಂಡಮೆಂಟ್ಸ್ ಕಡೆ ಅವರಿಂದ ಅವ್ರ ಸ್ಕೂಲಲ್ಲಿ ಅಂದರೆ ಒಂದು ಸ್ಟಾಲ್ ಹಾಕಿದ್ರು ಮಸಾಲೆ ಪುರಿ ಅದೆಲ್ಲ. ಸೊ ನಾನು ಖುಷಿ ತಿಂದ್ಕೊಂಡು ಹೊರಟ್ವಿ. ಪ್ರೈಸಸ್ ಎನಿ ಟೈಮ್ ಪ್ರೈಸಸ್ ದೊಡ್ಡ ದೊಡ್ಡ ಕಪ್ಸ್ ಎಲ್ಲ ಅಲ್ಲೇ ಇರುತ್ತೆ. ಬಟ್ ಇದು ಜಾಸ್ತಿ ಕೊಟ್ಟಿದ್ದಂತೂ ನೋಡಿಲ್ಲ. ಈ ಸೈಜ್ ಕಪ್ಸ್ ಮಾತ್ರ ಎಲ್ರಿಗೂ ಬರುತ್ತೆ. ಇದು ಫಾದರ್ಸ್ ಗೇಮ್ಸ್ ಅದೆಲ್ಲ ಇತ್ತು ಕೆಲವೊಬ್ಬರಿಗೆ, ಅವರಿಗೆಲ್ಲ ಪ್ರೈಸಸ್ ಕೊಡ್ತಾಯಿದ್ದಾರೆ. ಸೊ ಇಲ್ಲಿಗೆ ನಮ್ಮ ಮಗಳು ಸ್ಕೂಲ್ ಸ್ಪೋರ್ಟ್ಸ್ ಮೀಟ್ ಮುಗೀತು. ಸೊ ಹೊರಡ್ತಾ ಇದ್ದೀನಿ. ಸೊ ಚೀಫ್ ಗೆಸ್ಟ್ ಏನಿದ್ರು ಅದು ತೋರಿಸ್ತಾ ಇದ್ಲು ನಮ್ಮ ಮಗಳು, ನೋಡಿ ಅಮ್ಮ ಅಂತ ಅಂದ್ಬಿಟ್ಟು. ಸೊ ಡೆಕೋರೇಷನ್ ಆಗಲೇ ಫುಲ್ ನೀಟಾಗಿ ತೋರಿಸಿರ್ಲಿಲ್ಲ. ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಸಕ್ಕತ್ತಾಗಿ ಮಾಡಿದರು. ಅವ್ರ ಸ್ಕೂಲ್ ಎನ್ವಿರಾನ್ಮೆಂಟೇ ಸಕ್ಕತ್ತಾಗಿದೆ. ಹಾಗೆ ಇದು ಕೆಲವೊಂದು ಫೋಟೋಸ್ ನಾನು ತೊಗೊಂಡಿದ್ದನ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್ನ ಮಾಡಿ. ಡೋಂಟ್ ಫರ್ಗಟ್ ಟು ಸಬ್ಸ್ಕ್ರೈಬ್ ಮರೀದೇ ಮಾಡ್ಕೊಳ್ಳಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.